ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಂದಾಯ ಇಲಾಖೆ, ವಿದ್ಯುತ್ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ಇನ್ನಿತರ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ನೂರಾರು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕೆಲವು ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿದರು. ನಮ್ಮ ರಾಜ್ಯದಲ್ಲಿ 23 ತಿಂಗಳ ಹಿಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನ ಜನರು ಇರುವ ಕಡೆಗೆ ತೆಗೆದುಕೊಂಡು ಹೋಗಬೇಕು ಉದ್ದೇಶದಲ್ಲಿ ಪ್ರಾರಂಭ ಮಾಡಿದ್ರು. ಮೊದಲನೇದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಜನಸಂಪರ್ಕ ಸಭೆಯನ್ನ ಪ್ರಾರಂಭ ಮಾಡಿದ್ರು. ಎಲ್ಲ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಜನಸಂಪರ್ಕ ಸಭೆಗಳನ್ನ ನಡೆಸಿದರು. ಅದೇ ರೀತಿ ಶಾಸಕರುಗಳು ಅವರ ವಿಧಾನಸಭಾ ಕ್ಷೇತ್ರ, ತಾಲೂಕು ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ ನಡೆಸಬೇಕು ಅಂತ ಸರ್ಕಾರದ ಒಂದು ಆದೇಶ ಆಗಿತ್ತು. ನಾವು ಮುಂದುವರೆದ ಭಾಗವಾಗಿ ತಾಲೂಕಿನಲ್ಲೂ ಈಗಾಗಲೇ ಚಿಕ್ಕಮಗಳೂರು ತಾಲೂಕು, ಕಡೂರು ತಾಲೂಕಿನಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡಿದ್ವಿ. ಆದ್ರೆ ಇಷ್ಟಕ್ಕೆ ನಿಲ್ಲಬಾರದು ಅನ್ನೋದನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ, ಇದನ್ನ 3 ಗ್ರಾಮ ಪಂಚಾಯತಿ, 2 ಗ್ರಾಮ ಪಂಚಾಯತಿ, ಆ ಗ್ರಾಮ ಪಂಚಾಯತಿ ಮಟ್ಟಕ್ಕೆನೆ ಈ ಜನಸಂಪರ್ಕ ಸಭೆಗಳನ್ನ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಈ ತಾಲೂಕು ಆಡಳಿತವನ್ನ ನೇರವಾಗಿ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಜನಸಂಪರ್ಕ ಸಭೆಯ ಮುಖಾಂತರ ಮಾಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನ ನಮ್ಮ ಕ್ಷೇತ್ರದ ಜನರು ಪಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಕೆಲವು ಸಲ ನಿಮ್ಮ ಸಮಸ್ಯೆಗಳನ್ನ ಹುಡುಕೊಂಡು ತಾಲೂಕು ಕಚೇರಿಗೆ, ತಾಲೂಕು ಪಂಚಾಯತಿಗೆ, ಅರಣ್ಯ ಇಲಾಖೆಗೆ, ಆಹಾರ ಇಲಾಖೆಗೆ, ಪಿಡಬ್ಲ್ಯೂಡಿ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈಗ ವಿವಿಧ ತಾಲೂಕು ಮಟ್ಟದ ಕಚೇರಿಗಳಿಗೆ ನೀವು ಅಲೆತೀರಿ. ಆದ್ರೆ ಈಗ ನಾವು ಇಡೀ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಇಲ್ಲೇ ನಿಮ್ಮ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೇವೆ. ಈಗ ನಿಮ್ಮ ಸಮಸ್ಯೆಗಳನ್ನ ಯಾವ ಇಲಾಖೆಗೆ ಸಂಬಂಧಿಸಿದಂತ ಸಮಸ್ಯೆ ಇದ್ರು, ಅದು ರೇಷನ್ ಕಾರ್ಡ್ ಸಮಸ್ಯೆ ಇದ್ರೆ, ಅಥವಾ ನಿಮಗೆ ಗೃಹಲಕ್ಷ್ಮಿ ಬರದೇ ಇದ್ರೆ, ಅಥವಾ ನಿಮಗೆ ವಿದ್ಯುತ್ ಸಮಸ್ಯೆ ಇದ್ರೆ, ಅಥವಾ ನಿಮಗೆ ಕಂದಾಯ ಇಲಾಖೆಯಲ್ಲಿ ಖಾತೆ ಮಾಡ್ತಾ ಇಲ್ಲ ಅಂತಿದ್ರೆ, ಪಂಚಾಯತಿನಲ್ಲಿ ಖಾತೆ ಮಾಡ್ತಾ ಇಲ್ಲ ಅಂತಿದ್ರೆ, ಈ ರೀತಿಯ ಸಮಸ್ಯೆಗಳನ್ನ ನೀವು ಚುಟುಕಾಗಿ ನೀವು ಅದನ್ನ ಸಮಸ್ಯೆನ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಉತ್ತರ ಕೊಡಿಸಿ ಬಗೆಹರಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಲವು ಅರ್ಜಿಗಳ ಪೈಕಿ ಕಲುಷಿತ ಕುಡಿಯುವ ನೀರು, ಅಸಮರ್ಪಕ ಒಳಚರಂಡಿ ವ್ಯವಸ್ಥೆ, ರಸ್ತೆ ಹಾಗೂ ವಿದ್ಯುತ್ ಕಡಿತದ ಮುಂತಾದ ಸಮಸ್ಯೆಗಳನ್ನು ಅರ್ಜಿಗಳ ಮೂಲಕ ಶಾಸಕರ ಮುಂದಿಟ್ಟರು. ಪ್ರತಿಯೊಂದು ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವಂತೆ ಸೂಚಿಸಿದರು. ಕೆಲವರು ಜಮೀನಿಲ್ಲದ ಕಾರಣ ಸರ್ಕಾರದ ಜಾಗ ಸ್ಮಶಾನಕ್ಕೆಂದು ಗುರುತಿಸಲಾಗಿದೆ. ಅದನ್ನು ಅರ್ಜಿಯಲ್ಲಿ ಬರೆದು ತಕ್ಕಂಥದ್ದನ್ನು ಅವರಿಗೆ ಮರಣ ಹೊಂದಿದ ಕಾಲಕ್ಕೆ ಆ ಜಾಗವನ್ನು ಇದು ಮಾಡ್ಕೋಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಹಶೀಲ್ದಾರ್ ಅವರೇ, ಅದು ಎಲ್ಲಿದೆ ಅದು ಸರ್ವೆ ನಂಬರ್ ಹಾಕಿದ್ರೆ ಅಲ್ಲ, ಅದನ್ನ ಸರ್ವೆ ಮಾಡಿ ಆ ಜಾಗನ ಅವರಿಗೆ ಇಲ್ಲೊಂದು 25-30 ಮನೆ ಇದೆ ಅಂತೆ ಗುರುತು ಮಾಡಬೇಕು ನೋಡಿ. ದಾಖಲೆಗಳನ್ನ ಈಗಲೇ ನಾವು ಪ್ರೊಸೆಸಿಂಗ್ ಇಲ್ಲಿ ಇದೆ. ಬರೋವರೆಗೂ ನಮ್ಗೆ ತಾತ್ಕಾಲಿಕ ಕೊಡಿಯಿಂದ ನಮಗೆ ಅದಕ್ಕೆ ಅವರು ಇದೇ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅಲ್ಲ, ನಿಮ್ದು ದಾಖಲೆ ಇದೆಯಾ ಇಲ್ವಾ? ಅದು ದಾಖಲೆ ಮೊದಲನೇದು ಒಂದು ಸೈಟ್ ಇತ್ತು ಸರ್. ಅದೇನಾಗಿದೆ, ಕೋಡಿ ಬಿದ್ದು ನೀರೆಲ್ಲ ಸೈಟಿನ ಮೇಲೆ ಬರುತ್ತೆ, ಅಲ್ಲಿ ಹಾಲು ಹಾಕೋರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಈಗ ಗ್ರಾಮದವರು ಸೆಕ್ರೆಟರಿ ಆಯ್ತಮ್ಮ, ನಾವು ಎಡಬಲಿಗೆ ಹೇಳ್ತೀವಿ, ಜಾಗ ಬೇಕೇ ಬೇಕಾದಕ್ಕೆ ನಾವು ಸೂಕ್ಷ್ಮ ಇದೆ, ಆಮೇಲೆ ಮಾತಾಡ್ತೀವಿ, ಮುಗಿದ್ಮೇಲೆ ಬಂದು ಎಡಬಲಿ ಹತ್ರ ಮಾತಾಡಿ. ಈ ಸಂದರ್ಭದಲ್ಲಿ ಕಡೂರು ತಹಶೀಲ್ದಾರ್ ಪೂರ್ಣಿಮಾ, ತಾಲೂಕು ಪಂಚಾಯಿತಿ ಇಒ ಪ್ರವೀಣ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾರದಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು.